ಇನ್ನೊಂದು ಭೀಮಸೇನ ದೇವರ ಅವತಾರದಲ್ಲಿ ಬಹಳ ಪ್ರಧಾನವಾದ ಇನ್ನೊಂದು ಅಂಶ ಅಂದರೆ ಅದು ವೈರಿ ದುಶ್ಯಾಸನನ ತೊಡೆಯ ಮೇಲೆ ಎಡೆಗಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ವೈರಿಗಳನೆಗೊತ್ತಿ ಓರಂತೆ ಕೌರವರ ಮುರಿದು ಮೆರೆದ ಅಂತ ಶ್ರೀಪಾದರಾಜರು ಇನ್ನೊಂದು ಅಂಶವನ್ನು ತೋರಿಸಿಕೊಡ್ತಾರೆ. ವೈರಿ ದುಶ್ಯಾಸನನ ತೊಡೆ ಅವನು ಎಷ್ಟೆಲ್ಲ ಆಡ್ಕೊಳ್ತಾರೆ. ಮೋಸದಿಂದ ತಾವು ಗೆದ್ದದ್ದು ಅದು ಗೊತ್ತಿದೆ, ಆದರೆ ಅಂಥ ಅನ್ಯಾಯದ ವಿರುದ್ಧ ಯಾರೂ ಮಾತಾಡಲಿಲ್ಲ. ದುಶ್ಯಾಸನ ತಾನು ಭೀಮಸೇನ ದೇವರ ಕಾಡಿಗೆ ಹೋಗಬೇಕಾದ್ರೆ ತೊಡೆ ತೋರಿಸಿ ಅವ್ರಿಗೆ ಹೇಳ್ತಾನೆ, ಈ ತೊಡೆ ಮೇಲೆ ಬಂದು ಕೂತ್ಕೊಳ್ಬೇಕು. ದ್ರೌಪದಿ ದೇವಿಗೆ ತೋರಿಸಿಕೊಡ್ತು, ದುರ್ಯೋಧನ ತೋರಿಸ್ತಾನೆ ತೊಡೆಯನ್ನು, ಇಲ್ಲಿ ಬಂದು ಕೂತ್ಕೋ ಅಂತ ಕರಿತಾನವು. ದ್ರೌಪದಿ ದೇವಿಯರನ್ನು ಕರಿತಾನೆ. ಇವನು ಅವರ ಹಿಂದೆ ಆಡ್ಕೊಂಡು ನಡ್ಕೊಂಡು ಹೋಗ್ತಾನೆ. ನೀನು ದೊಡ್ಡ ಎತ್ತು, ನೀವೆಲ್ಲ ಷಂಡ ತಿಲಾಹ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಏನಿಲ್ಲ ನಿಮ್ಮ ಹತ್ರ, ಎಳ್ಳನ್ನು ಹಿಂಡಿ ಅದರಿಂದ ಎಲ್ಲ ಎಣ್ಣೆಯನ್ನು ತೆಗೆದ ಮೇಲೆ ಆ ಎಳ್ಳು ಉಳಿಯತ್ತಲ್ಲ ಅಂತ ಜೊಳ್ಳು ಎಳ್ಳುಗಳು ನೀವು ಅಂತ ಕರಿತಾನೆ ದುಶ್ಯಾಸನ. ಏನು ಮಾತಾಡೋದಿಲ್ಲ, ಎರಡು ಕೈಯನ್ನು ಮೇಲಕ್ಕೆತ್ತಿ ಹೊರಟು ಬಿಡ್ತಾರೆ ಭೀಮಸೇನ ದೇವರು. ಆ ಯುದ್ಧದಲ್ಲಿ ಸಿಗುತ್ತಾನೆ ದುಶ್ಯಾಸನ. ಎಂಥ ಘೋರವಾದ ಸನ್ನಿವೇಶ ಅನ್ನೋದನ್ನು ಮಹಾಭಾರತ ನಿರೂಪಣೆ ಮಾಡಿ ತೋರಿಸುತ್ತೆ. ಅದಕ್ಕೆ ಆ ಅಂಶವನ್ನು ಹಾಕ್ತಾರೆ. ಇಷ್ಟೇ ಅಲ್ಲ ಇನ್ನೂ ಪ್ರಧಾನವಾದ ಅಂಶ ಏನು ಅಂದರೆ, ಆ ಜೂಜಾಡಬೇಕಾದ್ರೆ ಇನ್ನೊಂದು ಮಾತಾಡ್ತಾನಂತೆ. ಕೃಷ್ಣ ಪರಮಾತ್ಮ ಉಳ್ಕೊಂಡಿದ್ದಾನೆ, ಅವನನ್ನು ಪಣಕ್ಕಿಡು ಅಂತ ಹೇಳ್ತಾನೆ. ಅವನನ್ನು ಪಣಕ್ಕಿಟ್ಟುಬಿಡು, ಅವನನ್ನು ಇಟ್ಟು ಸೋತು ಬಿಟ್ಟರೆ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ. ಇದನ್ನು ಕೇಳಿ ಭೀಮಸೇನ ದೇವರಿಗೆ ಬಂದ ಕೋಪ ಅಷ್ಟಿಟ್ಟಲ್ಲ. ಆದರೆ ಭಗವಂತನ ಸಂಕಲ್ಪ ಇಲ್ಲ, ಹಾಗಾಗಿ ನಿನ್ನನ್ನು ಎಲ್ಲಿ ಸಂಹಾರ ಮಾಡಬೇಕೋ ಅಲ್ಲೇ ಮಾಡ್ತೀನಿ ಅಂತ ಸುಮ್ಮನೆ ಬಿಟ್ಟಿದ್ರು. ಭೀಮಸೇನ ದೇವರಿಗೆ ನಿಜವಾಗಲೂ ಅಂಥದ್ದೊಂದು ಕೋಪ ಬಂದದ್ದು ಯಾಕೆ ಅಂದರೆ, ಇಂಥ ಮಾತು ಕೃಷ್ಣ ಪರಮಾತ್ಮನನ್ನು ಉಳ್ಕೊಂಡಿದ್ದಾನಲ್ಲ ಅವನನ್ನು ಇಡು ಅಂತ ಸಭೆಯಲ್ಲಿ ಎಲ್ಲರೂ ಕೌರವರೆಲ್ಲ ಸೇರಿಕೊಂಡು ಹೇಳ್ತಾರೆ. ಅದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಭೀಮಸೇನ ದೇವರು ಆ ದುಶ್ಯಾಸನನನ್ನು ಕರೀತಾರೆ. ಆ ದೊಡ್ಡ ಯುದ್ಧ ರಂಗ, ಅಶ್ವತ್ಥಾಮ ಕರ್ಣ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವನನ್ನು ಎಳೆದು ಮಧ್ಯಕ್ಕೆ ಹಾಕಿ, ದುರ್ಯೋಧನ ನಿಂತಿದ್ದ ಅಲ್ಲೇ, ಎಳೆದು ದುಶ್ಯಾಸನನ್ನು ಹಾಕ್ಕೊಂಡು ಅವನ ಎದೆಗೆ ಗದೆಯಿಂದ ಹೊಡಿತಾರಂತೆ. ಹೊಡೆದ್ರೆ ಆ ಎದೆ ಎರಡು ಹೋಳಾಗೋಗುತ್ತೆ. ಹೋಳಾದರೆ ಅಷ್ಟಕ್ಕೆ ಬಿಡೋದಿಲ್ಲ, ಸೊಂಟದಲ್ಲಿ ಒಂದು ಕತ್ತಿ ಇರುತ್ತೆ, ಅದನ್ನು ತೆಗೆದು ಹಳ್ಳ ಮಾಡ್ತಾರಂತ, ಅದನ್ನು ಬಾವಿಯಂತೆ ಮಾಡ್ಕೊಂಡು ಬಿಡ್ತಾರೆ. ಅದನ್ನು ರಕ್ತದ ಕೊಳ ಆಗಿಬಿಡುತ್ತದೆ, ಪೂರ್ತಿ ರಕ್ತದ ಕೊಳ. ಅದನ್ನು ಮಾಡಿಕೊಂಡು ಭೀಮಸೇನ ದೇವರು ಅಲ್ಲಿರುವ ರಕ್ತವನ್ನು ಪಾನ ಮಾಡದಂತೆ ಮಾಡ್ತಾರಷ್ಟೇ, ಪಾನ ಮಾಡದಂತೆ ಮಾಡ್ತಾರೆ. ಇಂಥ ಕ್ರೋಧ ಭೀಮಸೇನ ದೇವರಿಗೆ, ಇಷ್ಟು ಕೋಪ ಬಂದಿದೆಯಲ್ಲ. ಹಾಗಾದರೆ ಏನು ಅರ್ಥ? ಶ್ರೀಪಾದರಾಜರು ಎಷ್ಟು ಸೂಕ್ಷ್ಮವಾಗಿ ಅದನ್ನು ನಿರೂಪಣೆ ಮಾಡಿಕೊಡ್ತಾರೆ ಅಂದರೆ, ಅದಕ್ಕೆ ಅವರಂದರು ವೀರ ನರಹರಿಯ ಲೀಲೆಯ ತೋರಿದ ಅಂದರು. ಯಾಕೆ ಇದನ್ನು ಹೇಳಬೇಕಾಗಿತ್ತು? ಯಾಕೆ ವೀರ ನರಹರಿಯ ಲೀಲೆಯ ತೋರಿದ ಅಂದರೆ, ಸಾಮಾನ್ಯವಾಗಿ ಏನು ಅರ್ಥ ಆಗುತ್ತೆ? ಎದೆ ಸೀಳಿದ್ರು, ಆ ಸೀಳಿದ್ದು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ, ನರಸಿಂಹದೇವರು ಹಿರಣ್ಯಕಶಿಪುವಿನ ಉದರವನ್ನು ಯಾವ ರೀತಿಯಾಗಿ ಸೀಳಿದ್ರೋ ಆ ರೀತಿಯಲ್ಲಿ ಇದು ಕಾಣ್ತಾ ಇತ್ತು, ಅದಕ್ಕೆ ಈ ಥರ ಹಾಕಿದ್ದಾರೆ ಅಂತ. ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಅಷ್ಟೇ ಅರ್ಥ ಅಲ್ಲ. ಶ್ರೀಪಾದರಾಜರು ಇಷ್ಟೇ ಅರ್ಥ ಇಟ್ಕೊಂಡು ಮಾತಾಡೋದಿಲ್ಲ. ಅವರು ಹೇಳ್ತಾರೆ, ಅಷ್ಟೆಲ್ಲ ಮಾಡಿದರು, ಅಲ್ಲಿ ಭಗವಂತ ಮಾಡಿದಾಗಲೂ ತನಗೆ ಕೋಪ ಇಲ್ಲ. ನಾವೇ ಹೇಳ್ತೀವಿ ಭಗವಂತನಿಗೆ ಯಾವ ಕೋಪ? ಭಗವಂತನಿಗೆ ಕೋಪ ಅನ್ನೋದು ಸರ್ವತಾ ಇಲ್ಲ. ನರಸಿಂಹದೇವರಾಗಿದ್ದಾಗ ಅದೆಲ್ಲ ನಟನೆ. ಅದು ಹೇಗೆ ನಟನೆಯೋ ಹಾಗೇನೆ ಭೀಮಸೇನ ದೇವರು ಈ ಸಂದರ್ಭದಲ್ಲಿ ತಾವು ಎದೆನ್ನೇ ಸೀಳಿದ್ರಲ್ಲ, ಅಷ್ಟು ಕೋಪ, ವೈರ, ಒಳಗಡೆ ಕಾಮಕ್ರೋಧಗಳೆಲ್ಲ ಇದೆ ಭೀಮಸೇನ ದೇವರಿಗೆ ಅಂತ ಸರ್ವತಾ ತಿಳ್ಕೊಳ್ಬೇಡಿ. ಅದನ್ನು ತಿಳ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ವೀರ ನರಹರಿಯ ಲೀಲೆಯ ತೋರಿದ ಅಂತ ಹೇಳಿದರು. ಲೀಲೆ ಅಂದರೆ ಏನು? ಸುಮ್ಮನೆ ನೋಡೋವರ ಕಣ್ಣಿಗೆಲ್ಲ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಅಂದರೆ ಭಯ ಬರಬೇಕು. ಭಗವಂತನ ವಿರುದ್ಧವಾಗಿ, ಹರಿಸರ್ವೋತ್ತಮತ್ವದ ವಿರುದ್ಧವಾಗಿ ಯಾರಾದರೂ ಧ್ವನಿ ಎತ್ತಿದರೆ ಇದೇ ಅವರಿಗಾಗ್ತಕ್ಕಂಥ ಗತಿ ಅನ್ನೋದನ್ನು ತೋರಿಸಬೇಕಾಗಿತ್ತು. ಅದಕ್ಕೆ ತ್ರಿದಿವ ನಿರೆಯ ಭೂ ಗೋಚರಾನ್ ನಿತ್ಯಬದ್ಧಾನ್ ಅಂತ ಕೇಳಬೇಕಾದ್ರೆ ಯಾರ್ಯಾರು ನರಕಕ್ಕೆ ಹೋಗಬೇಕೋ ಆ ನರಕಕ್ಕೆ ಹೋಗ್ತಕ್ಕಂಥ ಜೀವರಿಗೆಲ್ಲ ಹನುಮಂತ ಮೂಲ ರೂಪದಲ್ಲಿ ವಾಯುದೇವರು ಏನು ಮಾಡ್ತಾರೆ? ಗದಾ ಪ್ರಹಾರವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲೂ ಗದಾ ಪ್ರಹಾರವನ್ನು ಮಾಡಿ ಅವರನ್ನು ತಮಸ್ಸಿಗೆ ತಳ್ತಾರಂತ. ಗದಾ ಪ್ರಹಾರ ಮಾಡಿ ಅವರನ್ನು ತಮಸ್ಸಿಗೆ ಕಳಿಸ್ಕೊಡ್ತಾರೆ. ಇದು ವಾಯುದೇವರು ಮಾಡ್ತಕ್ಕಂಥ ಕೆಲಸ. ಅದನ್ನೇ ಇಲ್ಲೂ ತೋರಿಸಿಕೊಟ್ರು. ಎದೆಯನ್ನು ಸೀಳಿ ಹಲ್ಲಿನಿಂದ ಒಳಗಡೆ ಸ್ವಲ್ಪವೂ ರಕ್ತ ಒಳಗಡೆ ಹೋಗಲಿಲ್ಲ. ಎಲ್ಲ ಸುಮ್ಮನೆ ಅಷ್ಟು ಜನ ಎಷ್ಟು ಹೆದರಿದ್ರು ಅಂದರೆ, ಕರ್ಣ ಮಹಾಪರಾಕ್ರಮಿ ಅಂದ್ಕೊಂಡು ನಿಂತಿದ್ದಾನೆ. ಈ ಸನ್ನಿವೇಶ ನೋಡಿ ಕೈಯಲ್ಲಿದ್ದ ಧನುಸ್ಸು ಅವನಿಗೆ ಗೊತ್ತಿಲ್ಲದ ಕೈ ನಡ್ಕ ಬಂದು ಕೆಳಗಡೆ ಬಿದ್ದೋಯ್ತಂತೆ.
ಎತ್ಕೊತಾನೆ, ಎರಡೆರಡು ಸತಿ ಎತ್ಕೊಳ್ತಾನೆ ಅದನ್ನು ಮೇಲೆ. ಅಂಥ ಭಯ ಬಂದಿದೆ. ಕರೀತಾರೆ ಭೀಮಸೇನ ದೇವರು. ಅವಾಗ ಯಾರಿದ್ದೀರ ಬನ್ನಿ ಅಂತಾರೆ ಅವರು. ಬನ್ನಿ ನೋಡೋಣ, ಅದು ಯಾರಿದ್ದೀರಾ? ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ಮಾತಾಡಿದವರು ಯಾರ್ಯಾರಿದ್ದೀರಾ? ನನ್ನನ್ನು ಆಡ್ಕೊಂಡವ್ರು ಯಾರ್ಯಾರಿದ್ದೀರಾ? ದುರ್ಯೋಧನ, ಅಶ್ವತ್ಥಾಮ ಅಜ್ಜಾರು ಬನ್ನಿ ಅಂತಾನವನು. ಯಾರು ಬರೋದಿಲ್ಲ, ಯಾರು ಹತ್ತಿರಕ್ಕೆ ಬರೋದಿಲ್ಲ. ಎಲ್ಲ ದೂರ ಓಡಿ ಹೋಗಿಬಿಡ್ತಾರೆ. ದುರ್ಯೋಧನ ಅಂತೂ ಹೆದರ್ಕೊಂಡು ಓಡಿ ಹೋಗಿ ಆ ದೊಡ್ಡ ಆ ವೈಶಂಪಾಯನ ಸರೋವರದ ಒಳಗಡೆ ಮುಳುಗಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಬೇಡವೇ ಬೇಡ, ಭೀಮಸೇನ ದೇವರ ಕೈಗೆ ಸಿಕ್ಕಾಕೊಂಡ್ರೆ ಗತಿಯೇನು? ಕಣ್ಣೆದುರುಗಡೆ ಇಷ್ಟು ಘೋರವಾದ ದೃಶ್ಯ ನೋಡಿಬಿಟ್ಟು ಭಯಪಟ್ಟು ಬಿಡ್ತಾನೆ. ಇಂಥದ್ದು ಯಾಕೆ ಇಂಥ ಕೆಲಸ ಮಾಡಿದ್ದು ಭೀಮಸೇನ ದೇವರು? ಅದಕ್ಕೊಂದೇ ಒಂದು ಮಾತು ಕಾರಣ. ಕೃಷ್ಣ ಪರಮಾತ್ಮನನ್ನು ಜೂಜಲ್ಲಿಡು ಅಂತ ಹೇಳ್ತೀರಾ? ಭಗವಂತನ ವಿರುದ್ಧ ಇಂಥ ಮಾತುಗಳನ್ನು ಆಡಿದ್ರೆ ಬಿಡ್ತೀನ ನಾನು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮಾಡಿದ್ದು. ಅದಕ್ಕೆ ಈ ಸನ್ನಿವೇಶವನ್ನು ಸೆರೆ ಹಿಡಿದು ಶ್ರೀಪಾದರಾಜರು ವೈರಿ ದುಶ್ಯಾಸನನ ತೊಡೆಯ ಮೇಲೆಡೆಗೆಡಹಿ ವೀರ ನರಹರಿಯ ಲೀಲೆಯ ತೋರಿದ ಕೌರವರ ಬಲ ಸವರಿ ಅಂತಾರೆ. ಕೌರವರ ಬಲ ಸವರಿ ಬಿಟ್ರಂತ. ಎಲ್ಲ ಸುಮಾರು ಒಂದು ಭೀಮಸೇನ ದೇವರು 6 ಅಕ್ಷೋಹಿಣಿ ಸೈನ್ಯ ಭೀಮಸೇನ ದೇವರು ಒಬ್ಬರೇ ಸಂಹಾರ ಮಾಡಿ ಬಿಸಾಕ್ತಾರೆ. ಕರಿಗಳಿಂ ಹಿಂದೆ ಹೇಳಿದಾಗೆ ಆನೆಯನ್ನೇ ತಗೊಂಡು ಆನೆ ಮೇಲೆ ಹಾಕಿಬಿಡೋದು ಅಷ್ಟೇ. 100 ಆನೆ ಒಂದೊಂದೇ ಸತಿ ಎತ್ತೆತ್ತು ಸತ್ತ ಆನೆಗಳನ್ನೇ ಹಿಡ್ಕೊಂಡು ಯುದ್ಧ ಮಾಡೋದು. ಹೀಗೆ ಕೌರವರ ಬಲ ಸವರಿ ಅಂಥ ಕೆಲಸವನ್ನು ಮಾಡಿದ್ದು ಭೀಮಸೇನ ದೇವರು. ಹೀಗೆ ಭೀಮಸೇನ ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದು 2 ಅಂಶವನ್ನು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ವಿಷಯಗಳನ್ನು ಶ್ರೀಪಾದರಾಜರು ತೋರಿಸಿಕೊಡ್ತಾರೆ. ಆಮೇಲೆ ಮಧ್ವಾಚಾರ್ಯರಾಗಿ ಶ್ರೀಮದ್ ಆಚಾರ್ಯರಾಗಿ ಅವತಾರ ಮಾಡಿ ನಮಗೆಲ್ಲ ಬಹಳ ದೊಡ್ಡ ತತ್ವವನ್ನು ತಿಳಿಸಿಕೊಟ್ರು. ಬದರಿಕಾಶ್ರಮಕ್ಕೆ ಪುನರಪಿಯೈದು ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವಮುನಿರಾಯ ಅಭಿವಂದಿಪೆ ಅಂತ ಶ್ರೀಪಾದರಾಜರು ಹೇಳ್ತಾರೆ. ಎಂಥ ಮಾತು! ಬದರಿಕಾಶ್ರಮಕ್ಕೆ ಪುನರಪಿ, ಒಂದು ಸತಿ ಬದರಿಕಾಶ್ರಮಕ್ಕೆ ಹೋಗಿ ಬಂದು ಮತ್ತೆ ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಎಲ್ಲ ಹೋಗಿ ಅಲ್ಲಿ ವ್ಯಾಸಮುನಿ ಪದಕೆರಗಿ ಅಂತಾರೆ. ಎಷ್ಟೋ ಜನ ವೇದವ್ಯಾಸ ದೇವರನ್ನು ವೇದವ್ಯಾಸ ಕಶ್ಚನ ಋಷಿ ಪುರಾಣಕರ್ತ ವ್ಯಭಿಚಾರ ಜಾತಃ ತಸ್ಯಾಪಿ ಪುತ್ರೋ ವ್ಯಭಿಚಾರ ಜಾತಃ ಅಂತೆಲ್ಲ ಬಾಯಿಗೆ ಸಿಕ್ಕಾಗಿ ಮಾತಾಡ್ತಾರೆ. ಅದಕ್ಕೆಲ್ಲ ಶ್ರೀಪಾದರಾಜರು ಉತ್ತರ ಕೊಟ್ಟರು. ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಹಳ ದೊಡ್ಡ ತತ್ವವಾದವನ್ನು ಸ್ಥಾಪನೆ ಮಾಡಿದಂಥ ಮಹಾಗುರುಗಳು ಅಂಥ ವೇದವ್ಯಾಸ ದೇವರ ಕಾಲಿಗೆ ಬಿದ್ದು ಅವರ ಮುಖದಿಂದ ಸೂತ್ರಗಳನ್ನು ಕೇಳಿ, ಅವರ ಮುಖದಿಂದ ಪಾಠಗಳನ್ನು ಕೇಳಿ ಅದನ್ನು ಬಂದು ಜಗತ್ತಿಗೆ ಹಂಚ್ತಾರೆ. ಅಂದರೆ ವೇದವ್ಯಾಸ ದೇವರ ವ್ಯಕ್ತಿತ್ವ ಸರ್ವೋತ್ತಮತ್ವ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ಪದಗಳನ್ನು ಹಾಕ್ತಾರೆ. ಪದ ಕೆರಗಿ ಅಂತಾರೆ. ವಾಯುದೇವರು ತಾವು ವೇದವ್ಯಾಸ ದೇವರ ಕಾಲಿಗೆ ಬೀಳ್ತಿದ್ದಾರೆ ಅಂದರೆ ಏನರ್ಥ? ಹಾಗಾದರೆ ಅವನು ಎಂಥ ಸರ್ವೋತ್ತಮ, ವಾಯುದೇವರಿಗಿಂತ ಎಂಥ ಅನಂತ ಆ ಜ್ಞಾನಾನಂದವಾದಂತಹ ಪರಮಾತ್ಮ. ಅದನ್ನು ತಿಳ್ಕೊಳ್ಳಿ. ಇಂಥ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರವೇ ಈ ಪದಗಳನ್ನು ಹಾಕಿ ಪದ್ಮನಾಭನ ಮುಖದಿ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರಿಂದ ಏನು ತತ್ವವನ್ನು ತಿಳಿದ್ರೋ ಅದನ್ನೇ ಬಂದು ನಮಗೆಲ್ಲ ಹಂಚಿ ನಮಗೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಪಂಚಭೇದ, ತಾರತಮ್ಯ ಇದನ್ನೆಲ್ಲ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಪಂಚಭೇದವನ್ನು ಪ್ರತಿನಿತ್ಯದಲ್ಲೂ ಕೂಡ ನಾವು ಅದನ್ನು ಸ್ಮರಣೆ ಮಾಡಿ, ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿದ್ಧಾಂತವನ್ನು ಮತ್ತೆ ಯಾರೂ ಕೊಟ್ಟಿಲ್ಲ. ಯಾರಿಂದಲೂ ಇಂಥ ಒಂದು ಅದ್ಭುತವಾದ ತತ್ವವನ್ನು ಯಾರೂ ಕೊಡಲಿಲ್ಲ. ಆ ಪಂಚಭೇದಗಳ ನಿರೂಪಣೆಯನ್ನು ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಗೊಂದಲ, ಅವರವರ ವಿಚಾರ ಅವರವರಿಗೆ ಬಿಟ್ಟದ್ದು. ಆದರೆ ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಆಚಾರ್ಯರು ತಾವೂ ಒಂದು ತಮ್ಮ ಅದ್ಭುತವಾದ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ. ಅದನ್ನು ವಿಮರ್ಶೆ ಮಾಡಿ ನೋಡಿದಾಗ ಅದರ ಬಗ್ಗೆ ಎಲ್ಲ ಒಳಗಡೆ ಕಲ್ಮಶಗಳನ್ನೆಲ್ಲ ತೆಗೆದುಹಾಕಿ ಶುದ್ಧ ಬುದ್ಧಿಯಿಂದ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ನೋಡಿದರೋ ಆ ದೃಷ್ಟಿಯಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ನೋಡಿದಾಗ ಅದು ನಮಗೇನು, ಅದರ ಸಾರ ಎಂಥದ್ದು, ಎಷ್ಟು ಅದ್ಭುತವಾದ ತತ್ವವನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗವಾಗ ಅರ್ಥ ಆಗುತ್ತೆ. ಅದು ಯಾಕೆ ಇಷ್ಟೆಲ್ಲ ಮಹತ್ವ ಯಾಕದು ಅಂದರೆ ಪದ್ಮನಾಭನ ಮುಖದಿ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರಿಂದಲೇ ಕಲಿತ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಅಂಥ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡುವ ಪದ್ಯವನ್ನು ಹಾಕ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಜಯ ಜಯತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯತು ವಾದಿಗದ ಪಂಚಾನನ, ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯ ಜಗನ್ನಾಥ ಮಧ್ವನಾಥ ಅಂತ ಎಲ್ಲ ದೊಡ್ಡ ದೊಡ್ಡ ಸಿದ್ಧಾಂತಗಳ ಮಧ್ಯದಲ್ಲಿ ಚಾರ್ವಾಕ ಸಿದ್ಧಾಂತವನ್ನು ಆಚಾರ್ಯರು ಖಂಡನೆ ಮಾಡ್ತಾರೆ.
ಅದರಲ್ಲಿ ಬಂದ ವಿಷಯಗಳನ್ನು ವಿಚಾರ ಮಾಡಿ ತಮ್ಮ ವಿಚಾರವನ್ನು ಮುಂದಕ್ಕಿಡ್ತಾರೆ. ಚಾರ್ವಾಕ ಸಿದ್ಧಾಂತದಲ್ಲಿ ಏನೆಲ್ಲ ಇವತ್ತು ಚಾರ್ವಾಕ ಹೆಸರು ಕೇಳಿದರೆ ಅನಿಸುತ್ತೆ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ, ನಾವು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತಾನೆ. ಸಾಲ ತೀರಿಸೋರು ಯಾರು ಆಮೇಲೆ ಮನೆ ಮುಂದೆ ಬಂದರೆ ಅಷ್ಟೊತ್ತಿಗೆ ನೇಣು ಹಾಕ್ಕೊಳ್ಳಿ ಅಂತ ನಾವು ಅಷ್ಟೇ. ಇಂಥ ಸಿದ್ಧಾಂತಗಳು ಇದನ್ನೆಲ್ಲ ಅವರವರದ್ದೇ ಯುಕ್ತಿಯಿಂದ ಅವರವರು ಏನೇನು ಮಾತಾಡ್ತಾರೋ ಅದನ್ನೇ ಇಟ್ಕೊಂಡು ಒಂದು ಕಡೆಯಲ್ಲೂ ಕೂಡ ಆಚಾರ್ಯರು ಯಾರನ್ನಾದರೂ ಬೈದರು, ಅವರಿಗೆ ಬೈದು ಬಿಟ್ಟರು, ನಿಮ್ದೇನ್ರಿ ತೊಗೊಂಡು ಹೋಗ್ರಿ ಆ ಕಡೆಗೆ, ಈ ಥರ ಎಲ್ಲ ಸಿದ್ಧಾಂತಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಿ ನೋಡಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ, ಇದಕ್ಕೆ ಈ ಥರ ಅಪವಾದಗಳು ಬರುತ್ತೆ, ಇಷ್ಟೆಲ್ಲ ದೋಷಗಳು ಬರುತ್ತೆ, ಹಾಗಾಗಿ ನಾನು ವಿಷ್ಣು ತತ್ವವನ್ನು ಸರ್ವೋತ್ತಮ ತತ್ವವನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಅಂತ ಇಷ್ಟು ಶಾಂತ ರೀತಿಯಿಂದ ನಮಗೆಲ್ಲ ತತ್ವವನ್ನು ಕೊಟ್ಟವರು ಶ್ರೀಮದ್ ಆಚಾರ್ಯರು. ಹಾಗಾಗಿ ಅದಕ್ಕೆ ತುಂಗಕುಲ ಗುರುವರನ ಹೃತ್ ಕಮಲದೊಳು ನೆಲೆಸಿ ಭಂಗವಿಲ್ಲದೆ ಸುಖವ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆರೆ ನಂಬಿರೋ ಅಂತ ಕೊನೆಗೆ ಅವರು ಬರೆದಂತಹ ಈ ಮಧ್ವ ವಿಜಯವನ್ನು ರಂಗವಿಠಲ ತಮ್ಮ ಉಪಾಸ್ಯ ಮೂರ್ತಿ ಅವನಿಗೆ ಸಮರ್ಪಣೆ ಮಾಡ್ತಾರೆ.